ಐಪಿಎಸ್ ಅಧಿಕಾರಿ ಅಲೋಕ್ ಕುಮಾರ್ಗೆ ಮುಂಬಡ್ತಿ ಪ್ರಮೋಷನ್ ಆಗಿದೆ. ಎಡಿಜಿಪಿಯಿಂದ ಡಿಜಿಪಿಯಾಗಿ ಬಡ್ತಿಯನ್ನ ನೀಡಿದೆ ರಾಜ್ಯ ಸರ್ಕಾರ. ಬಡ್ತಿ ನೀಡಿ ಕಾರಾಗೃಹ ಇಲಾಖೆಯ ಡಿಜಿಪಿಯಾಗಿ ವರ್ಗಾವಣೆ. ಕಾರಾಗೃಹ ಇಲಾಖೆಯಿಂದ ಎಡಿಜಿಪಿ ಬಿ ದಯಾನಂದ್ ವರ್ಗಾವಣೆ. ಪೊಲೀಸ್ ತರಬೇತಿ ಇಲಾಖೆಯ ಎಡಿಜಿಪಿಯಾಗಿ ವರ್ಗಾವಣೆಯಾಗಿರೋದು. ಅಲೋಕ್ ಕುಮಾರ್ಗೆ ಬಡ್ತಿಯನ್ನ ನೀಡಿದ ಕಾರಣಕ್ಕೆ ವರ್ಗಾವಣೆ. ಹಿರಿಯ ಐಪಿಎಸ್ ಅಧಿಕಾರಿ ಅಲೋಕ್ ಕುಮಾರ್ಗೆ ಮುಂಬಡ್ತಿಯಾಗಿದೆ. ಎಡಿಜಿಪಿಯಿಂದ ಡಿಜಿಪಿಯಾಗಿ ಬಡ್ತಿ ನೀಡಿದೆ ರಾಜ್ಯ ಸರ್ಕಾರ. ಬಡ್ತಿ ನೀಡಿ ಕಾರಾಗೃಹ ಇಲಾಖೆಯ ಡಿಜಿಪಿಯಾಗಿ ಇವರನ್ನ ವರ್ಗಾವಣೆ ಮಾಡಲಾಗಿದೆ. ಕಾರಾಗೃಹ ಇಲಾಖೆಯಿಂದ ಎಡಿಜಿಪಿ ಬಿ ದಯಾನಂದ್ ವರ್ಗ ಆಗಿದ್ದಾರೆ. ಪೊಲೀಸ್ ತರಬೇತಿ ಇಲಾಖೆ ಎಡಿಜಿಪಿಯಾಗಿ ವರ್ಗಾವಣೆಯಾಗಿರುವುದು. ಅಲೋಕ್ ಕುಮಾರ್ಗೆ ಬಡ್ತಿ ನೀಡಿರುವಂತದ್ದು ಈ ಕಾರಣಕ್ಕೆ ದಯಾನಂದ್ ಅವರಿಗೂ ವರ್ಗಾವಣೆ ಮಾಡಲಾಗಿದೆ. ಐಪಿಎಸ್ ಅಧಿಕಾರಿ ಅಲೋಕ್ ಕುಮಾರ್ಗೆ ಮುಂಬಡ್ತಿ ಪ್ರಮೋಷನ್ ಆಗಿದೆ. ಎಡಿಜಿಪಿಯಿಂದ ಡಿಜಿಪಿಯಾಗಿ ಬಡ್ತಿಯನ್ನ ನೀಡಿದೆ ರಾಜ್ಯ ಸರ್ಕಾರ. ಬಡ್ತಿ ನೀಡಿ ಕಾರಾಗೃಹ ಇಲಾಖೆಯ ಡಿಜಿಪಿಯಾಗಿ ವರ್ಗಾವಣೆ. ಕಾರಾಗೃಹ ಇಲಾಖೆಯಿಂದ ಎಡಿಜಿಪಿ ಬಿ ದಯಾನಂದ್ ವರ್ಗಾವಣೆ. ಪೊಲೀಸ್ ತರಬೇತಿ ಇಲಾಖೆಯ ಎಡಿಜಿಪಿಯಾಗಿ ವರ್ಗಾವಣೆಯಾಗಿರೋದು. ಅಲೋಕ್ ಕುಮಾರ್ಗೆ ಬಡ್ತಿಯನ್ನು ನೀಡಿದ ಕಾರಣಕ್ಕೆ ವರ್ಗಾವಣೆ. ಹಿರಿಯ ಐಪಿಎಸ್ ಅಧಿಕಾರಿ ಅಲೋಕ್ ಕುಮಾರ್ಗೆ ಮುಂಬಡ್ತಿಯಾಗಿದೆ. ಎಡಿಜಿಪಿಯಿಂದ ಡಿಜಿಪಿಯಾಗಿ ಬಡ್ತಿ ನೀಡಿದೆ ರಾಜ್ಯ ಸರ್ಕಾರ. ಬಡ್ತಿ ನೀಡಿ ಕಾರಾಗೃಹ ಇಲಾಖೆಯ ಡಿಜಿಪಿಯಾಗಿ ಇವರನ್ನ ವರ್ಗಾವಣೆ ಮಾಡಲಾಗಿದೆ. ಕಾರಾಗೃಹ ಇಲಾಖೆಯಿಂದ ಎಡಿಜಿಪಿ ಬಿ ದಯಾನಂದ್ ವರ್ಗ ಆಗಿದ್ದಾರೆ. ಪೊಲೀಸ್ ತರಬೇತಿ ಇಲಾಖೆ ಎಡಿಜಿಪಿಯಾಗಿ ವರ್ಗಾವಣೆಯಾಗಿರುವುದು. ಅಲೋಕ್ ಕುಮಾರ್ಗೆ ಬಡ್ತಿ ನೀಡಿರುವಂತದ್ದು ಈ ಕಾರಣಕ್ಕೆ ದಯಾನಂದ್ ಅವರಿಗೂ ವರ್ಗಾವಣೆ ಮಾಡಲಾಗಿದೆ. ಐಪಿಎಸ್ ಅಧಿಕಾರಿ ಅಲೋಕ್ ಕುಮಾರ್ಗೆ ಮುಂಬಡ್ತಿ ಪ್ರಮೋಷನ್ ಆಗಿದೆ. ಎಡಿಜಿಪಿಯಿಂದ ಡಿಜಿಪಿಯಾಗಿ ಬಡ್ತಿಯನ್ನ ನೀಡಿದೆ ರಾಜ್ಯ ಸರ್ಕಾರ. ಬಡ್ತಿ ನೀಡಿ ಕಾರಾಗೃಹ ಇಲಾಖೆಯ ಡಿಜಿಪಿಯಾಗಿ ವರ್ಗಾವಣೆ. ಕಾರಾಗೃಹ ಇಲಾಖೆಯಿಂದ ಎಡಿಜಿಪಿ ಬಿ ದಯಾನಂದ್ ವರ್ಗಾವಣೆ. ಪೊಲೀಸ್ ತರಬೇತಿ ಇಲಾಖೆಯ ಎಡಿಜಿಪಿಯಾಗಿ ವರ್ಗಾವಣೆಯಾಗಿರೋದು. ಅಲೋಕ್ ಕುಮಾರ್ಗೆ ಬಡ್ತಿಯನ್ನು ನೀಡಿದ ಕಾರಣಕ್ಕೆ ವರ್ಗಾವಣೆ. ಹಿರಿಯ ಐಪಿಎಸ್ ಅಧಿಕಾರಿ ಅಲೋಕ್ ಕುಮಾರ್ಗೆ ಮುಂಬಡ್ತಿಯಾಗಿದೆ. ಎಡಿಜಿಪಿಯಿಂದ ಡಿಜಿಪಿಯಾಗಿ ಬಡ್ತಿ ನೀಡಿದೆ ರಾಜ್ಯ ಸರ್ಕಾರ. ಬಡ್ತಿ ನೀಡಿ ಕಾರಾಗೃಹ ಇಲಾಖೆಯ ಡಿಜಿಪಿಯಾಗಿ ಇವರನ್ನ ವರ್ಗಾವಣೆ ಮಾಡಲಾಗಿದೆ. ಕಾರಾಗೃಹ ಇಲಾಖೆಯಿಂದ ಎಡಿಜಿಪಿ ಬಿ ದಯಾನಂದ್ ವರ್ಗ ಆಗಿದ್ದಾರೆ. ಪೊಲೀಸ್ ತರಬೇತಿ ಇಲಾಖೆ ಎಡಿಜಿಪಿಯಾಗಿ ವರ್ಗಾವಣೆಯಾಗಿರುವುದು. ಅಲೋಕ್ ಕುಮಾರ್ಗೆ ಬಡ್ತಿ ನೀಡಿರುವಂತದ್ದು ಈ ಕಾರಣಕ್ಕೆ ದಯಾನಂದ್ ಅವರಿಗೂ ವರ್ಗಾವಣೆ ಮಾಡಲಾಗಿದೆ. ಐಪಿಎಸ್ ಅಧಿಕಾರಿ ಅಲೋಕ್ ಕುಮಾರ್ಗೆ ಮುಂಬಡ್ತಿ ಪ್ರಮೋಷನ್ ಆಗಿದೆ. ಎಡಿಜಿಪಿಯಿಂದ ಡಿಜಿಪಿಯಾಗಿ ಬಡ್ತಿಯನ್ನ ನೀಡಿದೆ ರಾಜ್ಯ ಸರ್ಕಾರ. ಬಡ್ತಿ ನೀಡಿ ಕಾರಾಗೃಹ ಇಲಾಖೆಯ ಡಿಜಿಪಿಯಾಗಿ ವರ್ಗಾವಣೆ. ಕಾರಾಗೃಹ ಇಲಾಖೆಯಿಂದ ಎಡಿಜಿಪಿ ಬಿ ದಯಾನಂದ್ ವರ್ಗಾವಣೆ. ಪೊಲೀಸ್ ತರಬೇತಿ ಇಲಾಖೆಯ ಎಡಿಜಿಪಿಯಾಗಿ ವರ್ಗಾವಣೆಯಾಗಿರೋದು. ಅಲೋಕ್ ಕುಮಾರ್ಗೆ ಬಡ್ತಿಯನ್ನು ನೀಡಿದ ಕಾರಣಕ್ಕೆ ವರ್ಗಾವಣೆ. ಹಿರಿಯ ಐಪಿಎಸ್ ಅಧಿಕಾರಿ ಅಲೋಕ್ ಕುಮಾರ್ಗೆ ಮುಂಬಡ್ತಿಯಾಗಿದೆ. ಎಡಿಜಿಪಿಯಿಂದ ಡಿಜಿಪಿಯಾಗಿ ಬಡ್ತಿ ನೀಡಿದೆ ರಾಜ್ಯ ಸರ್ಕಾರ. ಬಡ್ತಿ ನೀಡಿ ಕಾರಾಗೃಹ ಇಲಾಖೆಯ ಡಿಜಿಪಿಯಾಗಿ ಇವರನ್ನ ವರ್ಗಾವಣೆ ಮಾಡಲಾಗಿದೆ. ಕಾರಾಗೃಹ ಇಲಾಖೆಯಿಂದ ಎಡಿಜಿಪಿ ಬಿ ದಯಾನಂದ್ ವರ್ಗ ಆಗಿದ್ದಾರೆ. ಪೊಲೀಸ್ ತರಬೇತಿ ಇಲಾಖೆ ಎಡಿಜಿಪಿಯಾಗಿ ವರ್ಗಾವಣೆಯಾಗಿರುವುದು. ಅಲೋಕ್ ಕುಮಾರ್ಗೆ ಬಡ್ತಿ ನೀಡಿರುವಂತದ್ದು ಈ ಕಾರಣಕ್ಕೆ ದಯಾನಂದ್ ಅವರಿಗೂ ವರ್ಗಾವಣೆ ಮಾಡಲಾಗಿದೆ. ಐಪಿಎಸ್ ಅಧಿಕಾರಿ ಅಲೋಕ್ ಕುಮಾರ್ಗೆ ಮುಂಬಡ್ತಿ ಪ್ರಮೋಷನ್ ಆಗಿದೆ. ಎಡಿಜಿಪಿಯಿಂದ ಡಿಜಿಪಿಯಾಗಿ ಬಡ್ತಿಯನ್ನ ನೀಡಿದೆ ರಾಜ್ಯ ಸರ್ಕಾರ. ಬಡ್ತಿ ನೀಡಿ ಕಾರಾಗೃಹ ಇಲಾಖೆಯ ಡಿಜಿಪಿಯಾಗಿ ವರ್ಗಾವಣೆ. ಕಾರಾಗೃಹ ಇಲಾಖೆಯಿಂದ ಎಡಿಜಿಪಿ ಬಿ ದಯಾನಂದ್ ವರ್ಗಾವಣೆ. ಪೊಲೀಸ್ ತರಬೇತಿ ಇಲಾಖೆಯ ಎಡಿಜಿಪಿಯಾಗಿ ವರ್ಗಾವಣೆಯಾಗಿರೋದು. ಅಲೋಕ್ ಕುಮಾರ್ಗೆ ಬಡ್ತಿಯನ್ನು ನೀಡಿದ ಕಾರಣಕ್ಕೆ ವರ್ಗಾವಣೆ. ಹಿರಿಯ ಐಪಿಎಸ್ ಅಧಿಕಾರಿ ಅಲೋಕ್ ಕುಮಾರ್ಗೆ ಮುಂಬಡ್ತಿಯಾಗಿದೆ. ಎಡಿಜಿಪಿಯಿಂದ ಡಿಜಿಪಿಯಾಗಿ ಬಡ್ತಿ ನೀಡಿದೆ ರಾಜ್ಯ ಸರ್ಕಾರ. ಬಡ್ತಿ ನೀಡಿ ಕಾರಾಗೃಹ ಇಲಾಖೆಯ ಡಿಜಿಪಿಯಾಗಿ ಇವರನ್ನ ವರ್ಗಾವಣೆ ಮಾಡಲಾಗಿದೆ. ಕಾರಾಗೃಹ ಇಲಾಖೆಯಿಂದ ಎಡಿಜಿಪಿ ಬಿ ದಯಾನಂದ್ ವರ್ಗ ಆಗಿದ್ದಾರೆ. ಪೊಲೀಸ್ ತರಬೇತಿ ಇಲಾಖೆ ಎಡಿಜಿಪಿಯಾಗಿ ವರ್ಗಾವಣೆಯಾಗಿರುವುದು.
ಅಲೋಕ್ ಕುಮಾರ್ಗೆ ಬಡ್ತಿ ನೀಡಿರುವಂತದ್ದು ಈ ಕಾರಣಕ್ಕೆ ದಯಾನಂದ್ ಅವರಿಗೂ ವರ್ಗಾವಣೆ ಮಾಡಲಾಗಿದೆ. ಐಪಿಎಸ್ ಅಧಿಕಾರಿ ಅಲೋಕ್ ಕುಮಾರ್ಗೆ ಮುಂಬಡ್ತಿ ಪ್ರಮೋಷನ್ ಆಗಿದೆ. ಎಡಿಜಿಪಿಯಿಂದ ಡಿಜಿಪಿಯಾಗಿ ಬಡ್ತಿಯನ್ನ ನೀಡಿದೆ ರಾಜ್ಯ ಸರ್ಕಾರ. ಬಡ್ತಿ ನೀಡಿ ಕಾರಾಗೃಹ ಇಲಾಖೆಯ ಡಿಜಿಪಿಯಾಗಿ ವರ್ಗಾವಣೆ. ಕಾರಾಗೃಹ ಇಲಾಖೆಯಿಂದ ಎಡಿಜಿಪಿ ಬಿ ದಯಾನಂದ್ ವರ್ಗಾವಣೆ. ಪೊಲೀಸ್ ತರಬೇತಿ ಇಲಾಖೆಯ ಎಡಿಜಿಪಿಯಾಗಿ ವರ್ಗಾವಣೆಯಾಗಿರುವುದು. ಅಲೋಕ್ ಕುಮಾರ್ಗೆ ಬಡ್ತಿಯನ್ನ ನೀಡಿದ ಕಾರಣಕ್ಕೆ ವರ್ಗಾವಣೆ. ಹಿರಿಯ ಐಪಿಎಸ್ ಅಧಿಕಾರಿ ಅಲೋಕ್ ಕುಮಾರ್ಗೆ ಮುಂಬಡ್ತಿಯಾಗಿದೆ. ಎಡಿಜಿಪಿಯಿಂದ ಡಿಜಿಪಿಯಾಗಿ ಬಡ್ತಿ ನೀಡಿದೆ ರಾಜ್ಯ ಸರ್ಕಾರ. ಬಡ್ತಿ ನೀಡಿ ಕಾರಾಗೃಹ ಇಲಾಖೆಯ ಡಿಜಿಪಿಯಾಗಿ ಇವರನ್ನ ವರ್ಗಾವಣೆ ಮಾಡಲಾಗಿದೆ. ಕಾರಾಗೃಹ ಇಲಾಖೆಯಿಂದ ಎಡಿಜಿಪಿ ಬಿ ದಯಾನಂದ್ ವರ್ಗ ಆಗಿದ್ದಾರೆ. ಪೊಲೀಸ್ ತರಬೇತಿ ಇಲಾಖೆ ಎಡಿಜಿಪಿಯಾಗಿ ವರ್ಗಾವಣೆಯಾಗಿರುವುದು. ಅಲೋಕ್ ಕುಮಾರ್ಗೆ ಬಡ್ತಿ ನೀಡಿರುವಂತದ್ದು ಈ ಕಾರಣಕ್ಕೆ ದಯಾನಂದ್ ಅವರಿಗೂ ವರ್ಗಾವಣೆ ಮಾಡಲಾಗಿದೆ. ಐಪಿಎಸ್ ಅಧಿಕಾರಿ ಅಲೋಕ್ ಕುಮಾರ್ಗೆ ಮುಂಬಡ್ತಿ ಪ್ರಮೋಷನ್ ಆಗಿದೆ. ಎಡಿಜಿಪಿಯಿಂದ ಡಿಜಿಪಿಯಾಗಿ ಬಡ್ತಿಯನ್ನ ನೀಡಿದೆ ರಾಜ್ಯ ಸರ್ಕಾರ. ಬಡ್ತಿ ನೀಡಿ ಕಾರಾಗೃಹ ಇಲಾಖೆಯ ಡಿಜಿಪಿಯಾಗಿ ವರ್ಗಾವಣೆ. ಕಾರಾಗೃಹ ಇಲಾಖೆಯಿಂದ ಎಡಿಜಿಪಿ ಬಿ ದಯಾನಂದ್ ವರ್ಗಾವಣೆ. ಪೊಲೀಸ್ ತರಬೇತಿ ಇಲಾಖೆಯ ಎಡಿಜಿಪಿಯಾಗಿ ವರ್ಗಾವಣೆಯಾಗಿರುವುದು. ಅಲೋಕ್ ಕುಮಾರ್ಗೆ ಬಡ್ತಿಯನ್ನ ನೀಡಿದ ಕಾರಣಕ್ಕೆ ವರ್ಗಾವಣೆ. ಹಿರಿಯ ಐಪಿಎಸ್ ಅಧಿಕಾರಿ ಅಲೋಕ್ ಕುಮಾರ್ಗೆ ಮುಂಬಡ್ತಿಯಾಗಿದೆ. ಎಡಿಜಿಪಿಯಿಂದ ಡಿಜಿಪಿಯಾಗಿ ಬಡ್ತಿ ನೀಡಿದೆ ರಾಜ್ಯ ಸರ್ಕಾರ. ಬಡ್ತಿ ನೀಡಿ ಕಾರಾಗೃಹ ಇಲಾಖೆಯ ಡಿಜಿಪಿಯಾಗಿ ಇವರನ್ನ ವರ್ಗಾವಣೆ ಮಾಡಲಾಗಿದೆ. ಕಾರಾಗೃಹ ಇಲಾಖೆಯಿಂದ ಎಡಿಜಿಪಿ ಬಿ ದಯಾನಂದ್ ವರ್ಗ ಆಗಿದ್ದಾರೆ. ಪೊಲೀಸ್ ತರಬೇತಿ ಇಲಾಖೆ ಎಡಿಜಿಪಿಯಾಗಿ ವರ್ಗಾವಣೆಯಾಗಿರುವುದು. ಅಲೋಕ್ ಕುಮಾರ್ಗೆ ಬಡ್ತಿ ನೀಡಿರುವಂತದ್ದು ಈ ಕಾರಣಕ್ಕೆ ದಯಾನಂದ್ ಅವರಿಗೂ ವರ್ಗಾವಣೆ ಮಾಡಲಾಗಿದೆ. ಐಪಿಎಸ್ ಅಧಿಕಾರಿ ಅಲೋಕ್ ಕುಮಾರ್ಗೆ ಮುಂಬಡ್ತಿ ಪ್ರಮೋಷನ್ ಆಗಿದೆ. ಎಡಿಜಿಪಿಯಿಂದ ಡಿಜಿಪಿಯಾಗಿ ಬಡ್ತಿಯನ್ನ ನೀಡಿದೆ ರಾಜ್ಯ ಸರ್ಕಾರ. ಬಡ್ತಿ ನೀಡಿ ಕಾರಾಗೃಹ ಇಲಾಖೆಯ ಡಿಜಿಪಿಯಾಗಿ ವರ್ಗಾವಣೆ. ಕಾರಾಗೃಹ ಇಲಾಖೆಯಿಂದ ಎಡಿಜಿಪಿ ಬಿ ದಯಾನಂದ್ ವರ್ಗಾವಣೆ. ಪೊಲೀಸ್ ತರಬೇತಿ ಇಲಾಖೆಯ ಎಡಿಜಿಪಿಯಾಗಿ ವರ್ಗಾವಣೆಯಾಗಿರುವುದು. ಅಲೋಕ್ ಕುಮಾರ್ಗೆ ಬಡ್ತಿಯನ್ನ ನೀಡಿದ ಕಾರಣಕ್ಕೆ ವರ್ಗಾವಣೆ. ಹಿರಿಯ ಐಪಿಎಸ್ ಅಧಿಕಾರಿ ಅಲೋಕ್ ಕುಮಾರ್ಗೆ ಮುಂಬಡ್ತಿಯಾಗಿದೆ. ಎಡಿಜಿಪಿಯಿಂದ ಡಿಜಿಪಿಯಾಗಿ ಬಡ್ತಿ ನೀಡಿದೆ ರಾಜ್ಯ ಸರ್ಕಾರ. ಬಡ್ತಿ ನೀಡಿ ಕಾರಾಗೃಹ ಇಲಾಖೆಯ ಡಿಜಿಪಿಯಾಗಿ ಇವರನ್ನ ವರ್ಗಾವಣೆ ಮಾಡಲಾಗಿದೆ. ಕಾರಾಗೃಹ ಇಲಾಖೆಯಿಂದ ಎಡಿಜಿಪಿ ಬಿ ದಯಾನಂದ್ ವರ್ಗ ಆಗಿದ್ದಾರೆ. ಪೊಲೀಸ್ ತರಬೇತಿ ಇಲಾಖೆ ಎಡಿಜಿಪಿಯಾಗಿ ವರ್ಗಾವಣೆಯಾಗಿರುವುದು. ಅಲೋಕ್ ಕುಮಾರ್ಗೆ ಬಡ್ತಿ ನೀಡಿರುವಂತದ್ದು ಈ ಕಾರಣಕ್ಕೆ ದಯಾನಂದ್ ಅವರಿಗೂ ವರ್ಗಾವಣೆ ಮಾಡಲಾಗಿದೆ.